ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಚರ್ಚೆ ಮಾಡೋಕೆ ಅಂತ ಹೇಳಿ ಮನೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಇದೀಗ ಕೇಳೋಕೆ ಸಿಕ್ಕಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಹಾಗೆ ಅವರ ಮಗ ಚಿದಾನಂದ್ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ನಿಂಗಯ್ಯ ಈ ಬಗ್ಗೆ ಆರೋಪ ಮಾಡಿರೋದು. ಚರ್ಚೆಗೆ ಅಂತ ಮನೆ ಕರೆದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ರಿಂದಲೇ ಹಲ್ಲೆ ಮಾಡಲಾಗಿದೆ. ತಲೆ ಒಡೆಯುವಂತೆ ಹಲ್ಲೆ ನಡೆಸಿದ್ದಾಗಿ ನಿಂಗಯ್ಯ ಆರೋಪ ಮಾಡಿದ್ದಾರೆ. ಅಥಣಿ ಪೊಲೀಸರಿಂದ ಈ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಚರ್ಚೆ ಮಾಡೋಕೆ ಅಂತ ಹೇಳಿ ಮನೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಇದೀಗ ಕೇಳೋಕೆ ಸಿಕ್ಕಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಹಾಗೆ ಅವರ ಮಗ ಚಿದಾನಂದ್ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ನಿಂಗಯ್ಯ ಈ ಬಗ್ಗೆ ಆರೋಪ ಮಾಡಿರೋದು. ಚರ್ಚೆಗೆ ಅಂತ ಮನೆ ಕರೆದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ರಿಂದಲೇ ಹಲ್ಲೆ ಮಾಡಲಾಗಿದೆ. ತಲೆ ಒಡೆಯುವಂತೆ ಹಲ್ಲೆ ನಡೆಸಿದ್ದಾಗಿ ನಿಂಗಯ್ಯ ಆರೋಪ ಮಾಡಿದ್ದಾರೆ. ಅಥಣಿ ಪೊಲೀಸರಿಂದ ಈ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಚರ್ಚೆ ಮಾಡೋಕೆ ಅಂತ ಹೇಳಿ ಮನೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಇದೀಗ ಕೇಳೋಕೆ ಸಿಕ್ಕಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಹಾಗೆ ಅವರ ಮಗ ಚಿದಾನಂದ್ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ನಿಂಗಯ್ಯ ಈ ಬಗ್ಗೆ ಆರೋಪ ಮಾಡಿರೋದು. ಚರ್ಚೆಗೆ ಅಂತ ಮನೆ ಕರೆದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ರಿಂದಲೇ ಹಲ್ಲೆ ಮಾಡಲಾಗಿದೆ. ತಲೆ ಒಡೆಯುವಂತೆ ಹಲ್ಲೆ ನಡೆಸಿದ್ದಾಗಿ ನಿಂಗಯ್ಯ ಆರೋಪ ಮಾಡಿದ್ದಾರೆ. ಅಥಣಿ ಪೊಲೀಸರಿಂದ ಈ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಚರ್ಚೆ ಮಾಡೋಕೆ ಅಂತ ಹೇಳಿ ಮನೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಲಕ್ಷ್ಮಣ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಇದೀಗ ಕೇಳೋಕೆ ಸಿಕ್ಕಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಹಾಗೆ ಅವರ ಮಗ ಚಿದಾನಂದ್ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ನಿಂಗಯ್ಯ ಈ ಬಗ್ಗೆ ಆರೋಪ ಮಾಡಿರೋದು. ಚರ್ಚೆಗೆ ಅಂತ ಮನೆ ಕರೆದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ.
ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ರಿಂದಲೇ ಹಲ್ಲೆ ಮಾಡಲಾಗಿದೆ. ತಲೆ ಒಡೆಯುವಂತೆ ಹಲ್ಲೆ ನಡೆಸಿದ್ದಾಗಿ ನಿಂಗಯ್ಯ ಆರೋಪ ಮಾಡಿದ್ದಾರೆ. ಅಥಣಿ ಪೊಲೀಸರಿಂದ ಈ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಚರ್ಚೆ ಮಾಡೋಕೆ ಅಂತ ಹೇಳಿ ಮನೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಲಕ್ಷ್ಮಣ್ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಇದೀಗ ಕೇಳೋಕ್ ಸಿಕ್ಕಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಕ್ಷ್ಮಣ್ ಸವದಿ ಹಾಗೆ ಅವರ ಮಗ ಚಿದಾನಂದ್ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ನಿಂಗಯ್ಯ ಈ ಬಗ್ಗೆ ಆರೋಪ ಮಾಡಿರೋದು. ಚರ್ಚೆಗೆ ಅಂತ ಮನೆ ಕರೆದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ರಿಂದಲೇ ಹಲ್ಲೆ ಮಾಡಲಾಗಿದೆ. ತಲೆ ಒಡೆಯುವಂತೆ ಹಲ್ಲೆ ನಡೆಸಿದ್ದಾಗಿ ನಿಂಗಯ್ಯ ಆರೋಪ ಮಾಡಿದ್ದಾರೆ. ಅಥಣಿ ಪೊಲೀಸರಿಂದ ಈ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಚರ್ಚೆ ಮಾಡೋಕೆ ಅಂತ ಹೇಳಿ ಮನೆ ಕರೆಸಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಲಕ್ಷ್ಮಣ್ ಸವದಿ ಹಾಗೆ ಅವರ ಪುತ್ರನ ವಿರುದ್ಧ ಇದೀಗ ಕೇಳೋಕ್ ಸಿಕ್ಕಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಕ್ಷ್ಮಣ್ ಸವದಿ ಹಾಗೆ ಅವರ ಮಗ ಚಿದಾನಂದ್ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ನಿಂಗಯ್ಯ ಈ ಬಗ್ಗೆ ಆರೋಪ ಮಾಡಿರೋದು. ಚರ್ಚೆಗೆ ಅಂತ ಮನೆ ಕರೆದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ರಿಂದಲೇ ಹಲ್ಲೆ ಮಾಡಲಾಗಿದೆ. ತಲೆ ಒಡೆಯುವಂತೆ ಹಲ್ಲೆ ನಡೆಸಿದ್ದಾಗಿ ನಿಂಗಯ್ಯ ಆರೋಪ ಮಾಡಿದ್ದಾರೆ. ಅಥಣಿ ಪೊಲೀಸರಿಂದ ಈ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ.